ನಮಸ್ತೆ ವೀಕ್ಷಕರೇ, ಇದು ಸಂದೀಪ್ ಶನಿವಾರ ಸಂತೆ ನ್ಯಾಷನಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈಗ ತಾನೇ ಕಾಂತಲಕ್ಷ್ಮಿ ಅವರನ್ನ ಮಾತಾಡಿಸ್ದೆ. ಅವ್ರು ಹೇಳ್ತಾ ಇದ್ರು, ನನಗೆ 3 ಜನ ಹೆಣ್ಣು ಮಕ್ಕಳು, 3 ಜನರ ಹೆಣ್ಣು ಮಕ್ಕಳ ಮದುವೆ ಮಾಡೋ ಜವಾಬ್ದಾರಿ ನನ್ನ ಹೆಗಲ ಮೇಲಿದೆ ಅಂತ. ಆ 3 ಜನ ಹೆಣ್ಮಕ್ಳು ಎಲ್ಲಿ ಅಂದಾಗ ಅವ್ರು ಇಲ್ಲಿ ಒಂದು ಸಣ್ಣ ಮೀಟಿಂಗ್ ಮಾಡ್ತಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಮೇಡಮ್, ಅದೇ ಅವಾಗ ಮಾತಾಡ್ತಿದ್ದೆ, 3 ಜನ ಹೆಣ್ಮಕ್ಳಿದ್ದಾರೆ, ಪರಿಚಯ ಮಾಡಿಕೊಡಿ ಅಂತ ಕೇಳಿ. ಯಾಕಂದ್ರೆ ನಮ್ಮ ಜೊತೆ ಒಂದು ಸ್ವಲ್ಪ ಲೀಸ್ಟ್ ಇದ್ದಾರೆ ಬ್ಯಾಚುಲರ್ಸು. ನೀವೇ ಪರಿಚಯ ಮಾಡಿಕೊಡಿ, ಯಾರು ಹೆಣ್ಮಕ್ಳು, ಯಾರು ಏನೇನು ಮಾಡಿದ್ದಾರೆ, ಯಾಕೆ ಒಬ್ರನ್ನ ಮೊದಲನೇ ಮದುವೆ ಮಾಡಕ್ಕೆ ಹೊರಟಿದ್ದೀರಾ, ಏನು ನಿಮ್ಮ ತಲೆ ಒಳಗೆ ಏನು ಓಡ್ತಾ ಇದ್ದೀನಿ ಅಂತ ನೀವೇ ಪರಿಚಯ ಮಾಡ್ಕೊಡಿ. ಹೆಣ್ಮಕ್ಳನ್ನ ಪರಿಚಯ ಮಾಡಿಸ್ಕೊಡೋಕ್ಕಿಂತ ಮುಂಚೆ ಬ್ಯಾಚುಲರ್ಸ್ ಇದ್ದಾರೆ ಅಂತಲ್ಲ, ಅವ್ರಿಗೆ ಲಿಸ್ಟು ಕ್ರೈಟೀರಿಯಾಸ್ ಏನೇನು ಬೇಕೋ ಅದೆಲ್ಲ ಗೊತ್ತಿದೆ ಅಲ್ವಾ. ಇನ್ನೊಂದ್ಸಲ ಪ್ರೋಮೋನ ನೋಡೋಕೆ ಹೇಳ್ಬಿಡಿ ಆಯ್ತಾ. ನನ್ನ ಮೊದಲನೇ ಮಗಳು ಮೋನಿಕಾ, ನನ್ನ 2ನೇ ಮಗಳು ಗೌರಿ, ನಮಸ್ಕಾರ. ನನ್ನ 3ನೇ ಮಗಳು ಚಿನ್ಮಯಿ, ಅವಳನ್ನ ನನ್ನ ಪಟಾಕ ಅಂತ ಕರಿತೀವಿ. ಕೊನೆ ಮಕ್ಳು ಯಾವಾಗಲೂ ಪಟಾಕಾಗೆ ಇರ್ತಾರೆ. ಎಲ್ಲದಕ್ಕೂ ತದ್ವಿರುದ್ಧ ಅವಳು. ನೀವೇ ತಗೊಳ್ಳಿ. ಓಕೆ, ನಾನು ಮಾತಾಡ್ತಾ ಹೋಗಿ, ನನ್ನ ಪ್ರಶ್ನೆಗಳ ಕೇಳಿ. ಸೊ ಅವಳು ಎಲ್ಲದಕ್ಕೂ ತದ್ವಿರುದ್ಧ. ಅಟ್ಲೀಸ್ಟ್ ಇವಳನ್ನಾದ್ರೂ ನಾನು ಏನಾದ್ರು ಮಾಡಿ ಒಪ್ಪಿಸ್ಬೋದು. ಇವಳಿಗೆ ಒಂದು ಹೆಂಗರಳಿದೆ, ಬಟ್ ಅವಳು ಒಪ್ಪಲ್ಲ, ಅದೇ ಸಮಸ್ಯೆ. ಅಲ್ಲ, ಹೆಣ್ಮಕ್ಳು ಒಪ್ಪಲ್ಲ. ಈಗ ಟಾಸ್ಕ್ ಇರೋದು ಮೋನಿಕಾ ಅವ್ರ ಮದುವೆ, ಅದಾದ್ಮೇಲೆ ಗೌರಿ ಅವ್ರ ಮದುವೆ. ಬಟ್ ಗೌರಿ ಕಲ್ಯಾಣ ಮದುವೆ ಟೈಟಲ್ ಬಂದಿರೋದು ಗೌರಿ ಕಲ್ಯಾಣ. ಯಾಕೆ? ಅದೇ ಟ್ವಿಸ್ಟ್. ಅದೇ ನೀವು ಕೇಳಿದ್ರಲ್ಲ ಆಗಲೇ, ನಮ್ಮ ಸೀರಿಯಲ್ ಯಾಕೆ ಆಡಿಯನ್ಸ್ ನೋಡಬೇಕು ಅಂತ. ಈ ಪಾಯಿಂಟ್, ಇದು ಮೇಜರ್ ಪಾಯಿಂಟ್. ಈ ಪಾಯಿಂಟ್ಗೋಸ್ಕರನೇ ಆಡಿಯನ್ಸ್ ನೋಡಬೇಕು. ಆ್ಯಂಡ್ ಆಲ್ಸೋ ಹೆಣ್ಮಕ್ಳನ್ನ ಗೌರಿ ಅಂತ ಕರೀತಾರೆ. ಇಟ್ಸ್ ನಾಟ್ ಜಸ್ಟ್ ಗೌರಿ, ಗೌರಿಯರು ಅವ್ರ ಮದುವೆ ಹೆಂಗಾಗುತ್ತೆ ಅನ್ನೋದೇ ಸೀರಿಯಲ್. ಹಾಂ, ಹೆಣ್ಮಕ್ಳು ಆ ಥರ. ಅಮ್ಮಂಗೆ ಒಂದು ಆಸೆ ಇದೆ, ಮೊದಲನೇ ಮಗಳು ಮದುವೆ ಮಾಡೋದು. ಮೊದಲನೇ ಮಗಳು ಮದುವೆ ಆದ್ಮೇಲೆ ಅವಳ ಸಹಾಯ ಇನ್ನೊಬ್ರು ಮಕ್ಕಳು ಮದುವೆ ಮಾಡೋದು ಒಂದು ಆಸೆ. ಹೌದು, ಆಸೆ ನಿಮಗೆಲ್ಲ ಗೊತ್ತಿದೆ. ಏನ್ ಹೇಳ್ತೀರಿ? ಅಫ್ಕೋರ್ಸ್ ಮಾಡ್ತಾ ಇದ್ದೀನಿ. ಇವಾಗ ಏನಂದ್ರೆ, ಅಮ್ಮಂಗೆ ಕಷ್ಟಪಟ್ಟಿದಾರಲ್ಲ ಅವರು ಲೈಫಲ್ಲಿ, ಅದೇ ಥರ ನನ್ನ ಮಕ್ಕಳು ಕಷ್ಟಪಡಬಾರ್ದು, ಹೆಣ್ಮಕ್ಳು ಎಸ್ಪೆಷಲಿ ಚೆನ್ನಾಗಿರ್ಬೇಕಪ್ಪ ಅಂತ ಎಲ್ಲ ತಾಯಂದಿರಿಗೂ ಆಸೆ ಇರುತ್ತೆ. ಚಿನ್ನು ನೋಡಿ ಹಿಂಗೆ ಚೇಷ್ಟೆ ಮಾಡ್ತಾರೆ, ಮಾತಾಡೋಕ್ಕೆ ಬಿಡಲ್ಲ. ನನ್ನನ್ನು ಸುತ್ತಾಡಿಸ್ಬೇಕು, ಅವನ ಪ್ರೀತಿ ಎಲ್ಲ ನನಗೆ ಸಿಗಬೇಕು, ನನಗೆ ಟೈಮ್ ಕೊಡಬೇಕು, ನನಗೆ ಇಂಪಾರ್ಟೆನ್ಸ್ ಕೊಡಬೇಕು, ನನಗೆ ಕೇಳ್ದಂಗೆ ಕಾಸು ಕೊಡಬೇಕು, ಕೇಳಿದ ಕಡೆ ಕರ್ಕೊಂಡು ಹೋಗಬೇಕು. ಇದೇ ನನಗಿಷ್ಟ. ಹಂಗಿರ್ಬೇಕು ಹುಡುಗ. ಹಾಂ ಹಾಂ, ಅದೆಲ್ಲ ಇಲ್ಲ, ಲಿಮಿಟೇ ಇಲ್ಲ ಸರ್. ದುಡಿತಾ ಇರಬೇಕು, ಚೆನ್ನಾಗಿ ದುಡಿತಾ ಇರಬೇಕು, ಖರ್ಚು ಮಾಡ್ತಾ ಇರಬೇಕು. ಮೋನಿಕಾ ಆಗಿ ಮಾತಾಡ್ತಿದ್ದೀನಿ ನಾನು. ಮೋನಿಕಾ ಆಗಿ ಪಾತ್ರದ ಬಗ್ಗೆ ಮಾತಾಡ್ತಿದ್ದೀನಿ. ದುಡಿಯೋದ್ರ ಬಗ್ಗೆ ಲಿಮಿಟೇ ಇಲ್ಲ, ಹೋಗ್ತಾ ಇರುತ್ತೆ ದುಡ್ಡು. ಬಿಕಾಸ್ ನಾವು ಖರ್ಚು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಮ್ಮಿ ಖರ್ಚು ಮಾಡಿದ್ರೆ ಕಮ್ಮಿ ದುಡಿಬೇಕು, ಜಾಸ್ತಿ ಖರ್ಚು ಮಾಡಿದ್ರೆ ಜಾಸ್ತಿ ದುಡಿಬೇಕು. ಸೊ ಅವ್ನು ಎಷ್ಟು ಖರ್ಚು ಮಾಡ್ತಾನೋ ಅಷ್ಟು, ಎಷ್ಟು ದುಡಿತಾನೋ ಅಷ್ಟು ಖರ್ಚು ಮಾಡ್ತಾ ಇರ್ತೀನಿ ನಾನು. ಅದೇ ಅಮ್ಮ ಅಕ್ಕ ಒಂದು ಸ್ವಲ್ಪ ಸೇಮ್ ದಾರಿಗೆ ಹೋಗ್ತಾ ಇದ್ದಾರೆ. ಆದರೆ ನಾನು, ತಂಗಿ ಮತ್ತು ಅಪ್ಪ ಒಂದು ಟೀಮ್ ಆದರೆ ಇವರಿಬ್ಬರು ಒಂದು ಟೀಮ್ ಆಗಿದೆ. ನಮ್ಗೆ ಆ ದಾರಿ ಇಷ್ಟ ಇರಲ್ಲ. ನಮಗೆ ದುಡ್ಡೇ ಎಲ್ಲ ಅಲ್ಲ, ದುಡ್ಡು ಇಲ್ಲದೇನೂ ಜೀವನ ಮಾಡ್ಬೋದು, ಮನಸ್ಸು ಗುಣ ಮುಖ್ಯ ಅಂತ ನನ್ನ ಗೌರಿ ಕಾನ್ಸೆಪ್ಟು. ಇವಾಗ ನಾನು ಹೇಳೋದಾದರೆ, ದುಡ್ಡಿಲ್ದೇನೂ ಹೆಂಗೂ ಜೀವನ ಮಾಡ್ಬೋದು, ಬಟ್ ಗುಣ ಇಲ್ಲ ಅಂದರೆ, ಹೊಂದಾಣಿಕೆ ಇಲ್ಲ ಅಂದರೆ ಜೀವನ ಮಾಡೋದು ತುಂಬ ಕಷ್ಟ. ಸೊ ಹಾಗಾಗಿ ಗುಣ, ಮನಸ್ಸು ಚೆನ್ನಾಗಿರಬೇಕು. ದುಡ್ಡು ಹೆಂಗೂ ಸಂಪಾದನೆ ಮಾಡ್ಬೋದು, ನಾವಿಬ್ರು ಕಷ್ಟಪಟ್ಟಾದರೂ ಸಂಪಾದನೆ ಮಾಡ್ಬೋದು. ದುಡ್ಡು ಇಲ್ಲದೆ ಇದ್ರೂ ಗಂಜಿ ಊಟ ಆದರೂ ಮಾಡಿಬಿಟ್ಟಿರ್ಬೋದು, ಬಟ್ ಮನಸ್ಸು ಚೆನ್ನಾಗಿಲ್ಲ ಅಂದರೆ ನಾವು ಜೀವನನೇ ಮಾಡೋಕ್ಕಾಗಲ್ಲ ಅನ್ನೋದು. ಚಿನ್ಮಯ್. ಹಾಂ, ಆಮೇಲೆ ನೀವು ನಿರ್ಧಾರ ಮಾಡೋದು ನಿಮ್ಮ ಕಾನ್ಸೆಪ್ಟ್. ಹೌದು. ಒಬ್ರು ಅಕ್ಕ ಗುಣ ಅಂತಾರೆ, ಇನ್ನೊಬ್ರು ಅಕ್ಕ ಹಣ ಅಂತಾರೆ. ಈ ಗುಣ ಹಣದ ಮಧ್ಯೆ ನಿಮ್ದು ಏನು ನಿರ್ಧಾರ? ನಂದು ಗುಣನೇ. ಗುಣ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಹಣಕ್ಕಿಂತ. ಅಕ್ಕನ ಆಶೀರ್ವಾದ ನನಗೆ. ಹೌದು, ಶ್ರೀಮಂತರನ್ನ ಮದ್ವೆ ಆಗೋದೇನು ತಪ್ಪಲ್ಲ, ಬಟ್ ಆ ದಾರಿ ಹೋಗ್ತಿರೋ ತಪ್ಪು. ಸುಳ್ಳು ಹೇಳ್ಕೊಂಡು ಹೋಗೋದು ತಪ್ಪು. ಶ್ರೀಮಂತರನ್ನೇ ಮದುವೆ ಮಾಡ್ಕೊಂಡು ಹೋಗ್ಬೇಕು ಅಂತ ಸುಳ್ಳು ಹೇಳ್ಕೊಂಡೇ ಹೋಗೋದು, ಅದು ನಂಗೆ ಯಾಕೋ ಸರಿ ಇಲ್ಲ.
ಓಕೆ, ಈ ಮೂರು ನಾಲ್ಕು ಜನ ಒಟ್ಟಿಗೆ ನಿಂತ್ಕೋತೀರಾ, ಅದ್ರ ಅಪ್ಪ ಇನ್ನೊಂದು ದಾರಿ, ಆ ಅಪ್ಪನ ಬಗ್ಗೆ ಇಲ್ಲ, ಅಪ್ಪ, ನಾನು, ಗೌರಿ, 3 ಜನನು ಒಂದೇ ಟೀಮ್. ಅಪ್ಪ ಏನ್ ಹೇಳ್ತಾರೆ, ಅಪ್ಪ ಏನೇನ್ ಹೇಳ್ಕೊಡ್ತಾರೆ ನಿಮಗೆ? ಚಿಕ್ಕ ಮಗಳು ಕಂಡ್ರೆ ಪ್ರೀತಿ ಜಾಸ್ತಿ ಇದೆ ಅಪ್ಪಂಗೆ, ಗೊತ್ತು. ಏನ್ ಹೇಳ್ತಾರೆ ಅಪ್ಪ? ಅವ್ರದ್ದು ನಮ್ದು ಕಷ್ಟಗಳನ್ನೆಲ್ಲ ಹೇಳ್ಕೊಳ್ತಾ ಇರ್ತಾರೆ. ಅಮ್ಮ ಏನಕ್ಕೆ ಈ ಥರ ದಾರಿ ಹೋಗ್ತಾ ಇದ್ದಾರೆ, ಗೌರಿಗೂ ಬುದ್ಧಿ ಇಲ್ಲ, ಅಮ್ಮ ಏನಂತಾರೆ ತಲೆ ಅಲರ್ಸ್ಕೊಂಡು ಹೋಗ್ತಾ ಇರ್ತಾಳೆ, ಯಾವಾಗ ನೋಡಿದ್ರು ಅದೇ ಅಂತ ಇರ್ತಾರೆ. ಮತ್ತು ನಂದು ಮತ್ತು ಅಪ್ಪ ಡಿಸ್ಕಷನ್ ಒಂದೇ, ಏನಕ್ಕೆ ಅಮ್ಮ ಮತ್ತು ಮೊದಲನೇ ಅಕ್ಕ ಏನಕ್ಕೆ ಈ ಥರ ಸುಳ್ಳು ಹೇಳ್ಕೊಂಡು ಹೋಗ್ತಿದ್ದಾರೆ, ಇಷ್ಟ ಆಗ್ತಿಲ್ಲ ನಮಗೆ ಅಂತ ಇಬ್ರು ಅಗೇನ್ಸ್ಟ್ ಆಗಿದ್ದೀವಿ. ಅಕ್ಕಂದಿರಿಬ್ರು, ಅಮ್ಮ ಒಬ್ರಿದ್ದಾರೆ, ಹ್ಮ್ ಕಾನ್ಸೆಪ್ಟ್ ಇದು. ಕಾಲೇಜ್ ಮುಗಿಸಿರ್ಬೇಕು, ಇಲ್ಲ ಕಾಲೇಜಲ್ಲಿ ಓದ್ತಾ ಇರ್ಬೇಕು ನೀವು. ಅಲ್ಲೇನೋ ಲವ್ ಇವು ಅಂತ ದಾರಿ ತಪ್ಪಿದೀರಾ ಅಂತ ಕೇಳ್ಕೊಟ್ವಿ ನಾವು. ಇಲ್ಲ ಇಲ್ಲ, ಅಮ್ಮ ಇದಾರೆ ಅಂತ ಭಯನ? ಅಲ್ಲ, ಅವಳು ಅಂದ್ರೆ ಪಟಾಕ ಅಂತ ಹೇಳಿದ್ನಲ್ಲ, ಅವಳು ದಾರಿ ತಪ್ಸಲ್ಲ. ಸಾರಿ, ಅವಳು ದಾರಿ ತಪ್ಪಲ್ಲ, ಬೇರೆಯವ್ರ ದಾರಿ ತಪ್ಪಿಸ್ತಾಳೆ ಅವಳು. ಸೊ ಅವಳು ದಾರಿ ತಪ್ಪಲ್ಲ, ಆ ಕಾನ್ಫಿಡೆನ್ಸ್ ಅಂತೂ ನನಗಿದೆ ಅವಳ ಮೇಲೆ. ಬೇರೆಯವ್ರ ದಾರಿ ತಪ್ಪಿಸ್ತಾಳೆ. ಇಬ್ರು ಹೆಣ್ಮಕ್ಳು, ಮೊದಲನೇ 2 ಹೆಣ್ಮಕ್ಳು ಸಾಧುವಾಗಿದ್ದಾರೆ, ನೀವು ಹೇಳಿದ ಮಾತು ಕೇಳ್ತಾರೆ ಒಂದ್ ಲೆಕ್ಕದಲ್ಲಿ. ಮೂರನೇವ್ರು ಕೇಳೋದೇ ಇಲ್ಲ. ಅವ್ರಿಗೆ ಗಂಡು ಹುಡುಕರಿಗೆ ಎಷ್ಟು ಸಮಸ್ಯೆ ಇದೆ? ಇವ್ರಿಬ್ರಿಗೆ ಮದುವೆ ಮಾಡ್ತೀನಲ್ಲ ಸರ್, ಅವರಿಬ್ರು ಜೀವನ ನೋಡಾದ್ಮೇಲೆ ಅವಳಿಗೆ ಗೊತ್ತಾಗತ್ತೆ ನಾನು ಯಾಕೆ ಆ ಥರ ಯೋಚನೆ ಮಾಡಿದೆ, ಯಾಕೆ ಇಂಥದ್ದೇ ಮನೆ ಹುಡುಕಿ ಮದುವೆ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಅನ್ನೋದು ಅವಳಿಗೆ ಆ ವೇಳೆಗೆ ಮನವರಿಕೆ ಆಗಿರತ್ತೆ. ಇವಾಗ ಚಿಕ್ಕವಳು ಇನ್ನು ಹುಡುಗಾಟ ಬ್ಯಾಟು ಬಾಲ್ ಆಡ್ಕೊಂಡಿದ್ದಾಳೆ ಮನೇಲಿ. ಸೊ ಸ್ವಲ್ಪ ಜವಾಬ್ದಾರಿ ಅಂತ ಬಂದ್ಮೇಲೆ ಅರ್ಥ ಆಗತ್ತೆ ಅವಳಿಗೆ. ಗೌರಿ ಅವರೇ, ಗಂಡು ಮಕ್ಕಳು ತುಂಬಾ ಹುಡುಗಿನ ಹುಡುಕ್ತಾರೆ. ಇವಾಗ ಬ್ಯಾಚುಲರ್ಸ್ಗೆ ಹುಡುಗಿ ಸಿಗ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆ. ಅಮ್ಮಂದು ಡಿಮ್ಯಾಂಡ್ ಹಿಂಗಿದೆ. ಹುಡುಗರು ನಾವು ಸೆಟ್ಲ್ ಆಗ್ತೀವಿ, ಜೊತೆಲಿ ಹೆಣ್ಮಕ್ಳನ್ನು ಸೆಟ್ಲ್ ಮಾಡ್ತೀವಿ ಅನ್ನೋ ಕಾನ್ಸೆಪ್ಟ್, ಜೊತೆಲಿ ನಡ್ಕೊಂಡು ಹೋಗ್ತೀವಿ ಅಂತ. ಈ ತರ ಹುಡುಗರು ನಿಮ್ಮನ್ನು ಹುಡ್ಕೊಂಡು ಬರ್ತಾರಪ್ಪ ಇವಾಗ, ಹೇಗಿರುತ್ತೆ ಮನೇಲಿ? ಒಂದು ಅಭಿಪ್ರಾಯ ಆಗಿದೆ, ಒಂದು ಅಭಿಪ್ರಾಯ ಇದೆ. ಫಸ್ಟ್ ಅಕ್ಕನ ಮದುವೆ ಆಗಲಿ, ಆಮೇಲೆ ನಂದು. ಸೊ ನನಗಿವಾಗ ನಾನು ಹುಡುಗ ಹುಡ್ಕೋ ಸ್ಟೇಜಲ್ಲಿಲ್ಲ. ಅಕ್ಕಂಗೆ ಮದುವೆ ಆದಮೇಲೆ ನನ್ನ ಹುಡುಗನ ಬಗ್ಗೆ ಯೋಚನೆ ಮಾಡ್ತೀನಿ. ಹೇಳಿದಾಗೆ ಗುಣ ಮತ್ತು ಮನಸ್ಸು, ಅದೇ ನನ್ನ ಪಾಯಿಂಟ್. ಒಂದಿದ್ರೆ ಸಾಕು, ಅದು 2 ಇದ್ರೆ ಸಾಕು. ಅಪ್ಪ ಒಂದ್ ಜವಾಬ್ದಾರಿ, ಅಮ್ಮಗೊಂದು ಜವಾಬ್ದಾರಿ, ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಅಂದ್ರೆ ಅಕ್ಕನ ಮದುವೆ ಅಂದ್ರೆ ನೆಕ್ಸ್ಟ್ ನಿಮಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಎಸ್, ಇವಾಗಲೂ ನನಗಿದೆ ಜವಾಬ್ದಾರಿ. ಹಣಕಾಸು ಆಗ್ಲಿ ಮತ್ತೊಂದಾಗ್ಲಿ. ಹೌದು. ಹಾ, ಆ ಜವಾಬ್ದಾರಿ ಯಾವ ರೀತಿ ನಿಭಾಯಿಸ್ತೀರಿ? ಅದೇ ಮನೇನ ನೋಡ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು, ಎಲ್ರೂ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಜವಾಬ್ದಾರಿ, ನಂದು ಇಷ್ಟ ಕೂಡ. ಸೊ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದೇ ನನ್ನ ಗುರಿ. ಅವ್ರು ಸಂತೋಷವಾಗಿದ್ದೆ, ನಾನು ಸಂತೋಷವಾಗಿರ್ತೀನಿ. ಮತ್ತೆ ಒಂದಷ್ಟು ಹಣಕಾಸು ವಿಚಾರದಲ್ಲಿ ನೀವು ಚೌಕಾಸಿ ಮಾಡೋದು ಕಡಿಮೆ, ಅಂದ್ರೆ ಜಾಸ್ತಿ ಮಾಡ್ತೀರಾ ಚೌಕಾಸಿ? ಆಕ್ಚುಲಿ ಮಾಡಲ್ಲ, ಅಂದ್ರೆ ಕಂಜೂಸ್ ತಾನೆ. ಅದೇ ಏನಂದ್ರೆ ನಮ್ಮ ಮನೇಲಿ ಇವಳು 2ನೇ ಮಗಳಾದ್ರು ಹಿರಿ ಮಗನ ಸ್ಥಾನದಲ್ಲಿ ನಿಂತು ಎಲ್ಲಾ ಜವಾಬ್ದಾರಿನೂ ಯಾರು ಹೇಳ್ದೇನೆ ಎಲ್ಲಾ ಜವಾಬ್ದಾರಿನೂ ಅವಳಾಗೆ ಅರ್ಥ ಮಾಡ್ಕೊಂಡು ವಹಿಸ್ಕೊಂಡು ಎಲ್ಲ ನಮ್ಮನ್ನೆಲ್ಲ ಅವಳೇ ನೋಡ್ಕೋತಾ ಇರೋದು. ಸೊ ಅವಳು ಮಾಡ್ತಾ ಇರೋ ಬಿಸ್ನೆಸ್ಗೆ ನಾವು ಮನೇಲಿ ಕೂತ್ಕೊಂಡು ನಮ್ಮ ಕೈಲಾದ ಸಹಾಯ ಮಾಡ್ತಾ ಇದ್ದೀವಿ. ಬಟ್ ಪ್ರತಿಯೊಂದು ಮನೆ ವ್ಯವಹಾರನೂ ಅವಳೇ ನೋಡ್ಕೊಳ್ಳೋದು. ಇವಾಗ ನನಗೇನಕ್ಕಾದ್ರೂ ದುಡ್ಡು ಬೇಕಾಗತ್ತೆ, ಅಥವಾ ಮೋನಿಕನ್ಗೆ, ಅಥವಾ ಅವಳಿಗೂ ಕಾಲೇಜ್ ಫೀಸು, ಪ್ರತಿಯೊಂದೂ ಅವಳೇ ನೋಡ್ಕೊಳ್ಳೋದ್ರಿಂದ ಚೌಕಾಸಿ ಇವಾಗ 10 ರೂಪಾಯಿಯಿಂದ ಒಂದು ಕೆಜಿ ಟೊಮೆಟೊ 10 ರೂಪಾಯಿ ಅಂದರೆ ಒಂದು 8 ರೂಪಾಯಿ ಕೇಳೋ ಒಂದು ಸಹಜ ಗುಣ ಕಷ್ಟಪಟ್ಟು ದುಡ್ದಿರ್ತಾರಲ್ಲ ಅವ್ರಿಗೆ ಸ್ವಾಭಾವಿಕವಾಗಿ ಬಂದ್ಬಿಟ್ಟಿರತ್ತೆ. ಅದು ಸೇವಿಂಗ್ಸ್ ಮಾಡಿಬಿಟ್ಟು ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡಬೇಕು ಅಂದರೆ ನಾನು ದುಡ್ಡು ಹೆಂಗಾದ್ರೂ ಕಷ್ಟಪಟ್ಟು ದುಡಿಬೇಕು ಅಂತ ಮಾಡ್ತೇನೆ. ಓಕೆ, ನಿಮ್ಮ ಹಿರಿ ಇಬ್ಬರಿಗೆ ಭಾವ ಮನೆಗೆ ಬಂದ್ರು ಅಂದ್ರೆ ಹಿರಿ ಮಗ ಬಂದ್ರು ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ಭಾವ ಬಂದ್ರೆ ದೊಡ್ಡ ಮಗ, ಓಕೆ, ಹಂಗೆ. ಭಾವ ಬಂದವರು ಅಣ್ಣನ ಸ್ಥಾನ ತುಂಬ್ತಾರೆ, ಅಪ್ಪನ ಸ್ಥಾನ ತುಂಬ್ತಾರೆ, ಎಲ್ಲವನ್ನೂ ಅವರು ನಿಭಾಯಿಸ್ತಾರೆ, ತಮ್ಮ ಕಷ್ಟ ಸುಖಗಳಿಗೆ ಆಗ್ತಾರೆ. ಆ ರೀತಿಯ ಭಾವನ ಎಕ್ಸ್ಪೆಕ್ಟೇಷನ್ ಏನಿದೆ ನಿಮಗೆ ಗುಣದಲ್ಲಿ ತಗೊಂಡ್ರೆ? ಅದೇ ಗುಣ ಚೆನ್ನಾಗಿದ್ರೆ ಅಕ್ಕನ ಖುಷಿ ಇದ್ರೆ ನನಗೂ ಖುಷಿನೇ. ಅವರಿಬ್ರು ಚೆನ್ನಾಗಿರ್ಬೇಕು, ಅವರಿಬ್ರು ಚೆನ್ನಾಗಿದ್ರೆ ನಾವು ಖುಷಿಯಾಗಿರ್ತೀವಿ ಅನ್ನೋದು ನನ್ನ ಕಾನ್ಸೆಪ್ಟ್. ಅಕ್ಕಂಗೆ ಒಂದು ವಾರ್ನಿಂಗ್ ಕೊಡ್ಬೇಕಾದ್ರೆ ಮದುವೆ ಆದ್ಮೇಲೆ ಅಕ್ಕ ಒಂದ್ ಸ್ವಲ್ಪ ಉಲ್ಟಾ ಹೊಡಿತಾರೆ ಅಂತ ಡೌಟ್ ನಮಗೆ, ಏನೇನು? ನನ್ನ ಪ್ರಕಾರ ಅಕ್ಕ ಉಲ್ಟಾ ಹೊಡಿಯಲ್ಲ ಅಂತ ಅನ್ಸುತ್ತೆ. ಅಲ್ಲ, ಹೊಡಿಯುತ್ತೆ ಅಂತ ಅವ್ರಿಗೆ ಡೌಟ್ ಅಂತೆ. ಅದೇ ಅವ್ರಿಗೆ ಹೊಡಿಯುತ್ತೆ ಅಂತ ಡೌಟ್ ಇದೆ, ನನಗೆ ಅವ್ರು ಹೊಡಿಯಲ್ಲ ಅಂತ ಅನ್ಸುತ್ತೆ. ಹೊಡೆದ್ರೆ ನಾನು ಅಕ್ಕಂಗೆ ನನ್ನ ದಾರಿಗೆ ತಂದು ಹಾಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡೋ ಕೆಪಾಸಿಟಿ ಇದೆ. ನಾನು ಗೌರಿ ಇರೋದೇ ಸಾಧು, ಗೌರಿ ಅವ್ರ ಫ್ಯಾಮಿಲಿಗಂತೂ ಬಿಟ್ಕೊಡಲ್ಲ. ಸೊ ನೀವು ಫ್ಯಾಮಿಲಿ ಬಗ್ಗೆ ಏನು ತಪ್ಪಾಗಿ ಮಾತಾಡೋದು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಹೊಡೆದ್ರೆ ನಾ ಇವಾಗಲೇ ಹೊಡಿತಿದ್ದಾರೆ ಅವರು ಆಲ್ರೆಡಿ. ಇಲ್ಲ,
ಅವರು ನಮ್ಮ ದಾರಿಗಂತೂ ಕರ್ಕೊಂಡ್ ಬರ್ತೀವಿ, ಪ್ರಯತ್ನ ಅಂತೂ ಇರತ್ತೆ. ಅದ್ರ ಮೇಲೆ ಅವ್ರು ಏನ್ ಮಾಡ್ತಾರೆ ಅಂತ ನನಗೆ ಗೊತ್ತಾಗಲ್ಲ. ಬಟ್ ನಾನಂತೂ ಗೌರಿ ಅಕ್ಕಂತರ ಇಲ್ಲ, ಪರವಾಗಿಲ್ಲ ಹೋಗ್ಲಿ ಅಂತ ಬಿಡಲ್ಲ. ನೀನು ಸರಿ ದಾರಿ ಬರಬೇಕು ಅಂತ 100% ಪ್ರಯತ್ನ ಅಂತೂ ನನ್ನ ಕೈಯಿಂದ ಇದ್ದೇ ಇರುತ್ತೆ. ಓಕೆ, ಕೊನೆಯದಾಗಿ ಇಷ್ಟವರೆಗೆ ಮಾತಾಡಿದ ಕ್ಯಾರೆಕ್ಟರ್ ಪಾತ್ರಗಳಾಗಿ ಈ ಪಾತ್ರಗಳನ್ನು ಕೇಳಿದಾಗ ಈ ರೀತಿಯ ಸಮಸ್ಯೆಗಳು, ಒತ್ತಡಗಳು ಮಧ್ಯೆ, ಜನರ ಒತ್ತಡಗಳ ಮಧ್ಯೆ ಈ ಕತೆ ಎಷ್ಟು ಉಪಯೋಗ ಆಗುತ್ತೆ ಜನಕ್ಕೆ, ಮಿಡಲ್ ಕ್ಲಾಸ್ ಅವರಿಗೆ ಅದಕ್ಕೆ ಅನ್ಸುತ್ತೆ? ನೀವೆಲ್ಲರ ಅಭಿಪ್ರಾಯ? ಸರ್ ರಿಯಲ್ ಲೈಫಲ್ಲಿ ಆ್ಯಕ್ಚುಲಿ ಪ್ಲಸ್ಸು ಮೈನಸ್ ಎಲ್ಲ ಕಡೆನೂ ಇದ್ದೇ ಇರುತ್ತೆ. ಆ್ಯಂಡ್ ಇಲ್ಲಿ ನಮ್ಮಲ್ಲೂ ಎಷ್ಟೊಂದು ಪ್ಲಸ್ ಇದೆ, ಎಷ್ಟೊಂದು ಮೈನಸ್ ಇದೆ. ಆ್ಯಂಡ್ ಮೈನಸ್ಸಿಂದ ಏನು ಕಲಿಬೋದು, ಪ್ಲಸ್ಸಿಂದ ಏನು ಬೆನಿಫಿಟ್ ಆಗುತ್ತೆ ನಮಗೆ ಅನ್ನೋದು ಈ ಸೀರಿಯಲಲ್ಲಿ ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ಫ್ಯಾಮಿಲಿ ಆಡಿಯನ್ಸ್ ನೋಡೋವಂತಹ ಸೀರಿಯಲು ಎಲ್ಲೂ ಡಿಸಪಾಯಿಂಟ್ ಮಾಡಲ್ಲ ಅಂತ ಅಂದ್ಕೊಂಡು ಎಲ್ಲರೂ ಹೇಳ್ತಾರೆ. ಬಟ್ ಸ್ಟಿಲ್ ನಾವು ಪ್ರತಿ ಒಂದು ಸೀನ್ ಮಾಡಬೇಕಾದ್ರೂ ಒಂದು ಹತ್ತಿದ್ದೀವಿ, ಆ್ಯಕ್ಚುಲಿ ರಿಯಲಾಗಿ ಹತ್ತಿದ್ದೀವಿ, ರಿಯಲಾಗಿ ನಕ್ಕಿದ್ದೀವಿ, ಖುಷಿ ಪಟ್ಟಿದ್ದೀವಿ ಎಲ್ಲರೂ. ಅಂದರೆ ಅಷ್ಟು ಕನೆಕ್ಟ್ ಆಗಿದ್ದೀವಿ, ಅಮ್ಮನ ಜೊತೆ ಆಗಲಿ, ಅಪ್ಪನ ಜೊತೆ ಆಗಲಿ, ಅಥವಾ ನನ್ನ ಸಿಸ್ಟರ್ಸ್ ಅಂತ ಬಂದಾಗ ಎಲ್ಲರೂ ಕನೆಕ್ಟ್ ಆಗಿದ್ದೀವಿ. ಆ್ಯಂಡ್ ಅದು ರಿಯಲಿಸ್ಟಿಕ್ ಆಗೇ ಬಂದಿದೆ ಸೀರಿಯಲಲ್ಲೂ ಕೂಡ. ಇಟ್ಸ್ ನಾಟ್ ಲೈಕ್ ಅನ್ ಆ್ಯಕ್ಟಿಂಗ್, ಒಂದು ರಿಯಲಿಸ್ಟಿಕ್ ಆಗೇ ಬಂದಿದೆ. ಆ್ಯಂಡ್ ಸ್ಟೋರಿ ಕೂಡ ಇಷ್ಟ ಆಗುತ್ತೆ. ಹೆಣ್ಮಕ್ಳು 3 ಜನ ಹೆಣ್ಮಕ್ಳನ್ನ ಹೆಂಗಪ್ಪ ಸಾಕೋದು, ಏನಪ್ಪ ಮಾಡೋದು ಅಂತ ಯೋಚನೆ ಇರುತ್ತೆ ಕೆಲವೊಬ್ರಿಗೆ ನಾವು ಎಕ್ಸಾಂಪಲ್ ಆಗೂ ಇರ್ತೀವಿ ಅಂತಲೂ ಅನಿಸುತ್ತೆ. ವಿ ಶುಡ್ ಸಿ ಹೆಂಗೆ ಬರುತ್ತೆ ಅಂತ ನೀವು ಹೇಳಬೇಕು ಆಡಿಯನ್ಸು. ಸೀರಿಯಲ್ ಬರ್ತಾ ಇದೆ, ನೋಡಿಬಿಟ್ಟು ನಮಗೆ ನಿಮ್ಮ ಒಪಿನಿಯನ್ನ ನಮಗೆ ತಿಳಿಸ್ಕೊಡಿ ಅಷ್ಟೇ. ಗೌರಿ ಅವರಿಗೆ ಜವಾಬ್ದಾರಿ ಜಾಸ್ತಿ ಇದೆ, ಆ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸ್ತೀರೋ ಅನ್ನೋದು ಕಾತುರತೆ ವೀಕ್ಷಕರಿಗೆ. ಅದನ್ನ ಇಷ್ಟಪಡಲೇಬೇಕು, ಅದು ಇಷ್ಟಪಡೋ ಥರ ನೀವು ಪಾತ್ರವನ್ನು ಮಾಡ್ತೀವಿ. ನಾನು ಯಾವ ರೀತಿ ಪಾತ್ರ ಮಾಡ್ತಾ ಇದ್ದೀನಿ ಅಂತ ನೀವು ಸೀರಿಯಲ್ ನೋಡಿದ್ಮೇಲೆ ಹೇಳಬೇಕು. ಯಾಕಂದರೆ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕಿಂತ ಜಾಸ್ತಿ ನೋಡಿದ್ರೇ ಚೆನ್ನಾಗಿರುತ್ತೆ. ಬಟ್ ನಮ್ಮದು ಸೀರಿಯಲ್ ಬಗ್ಗೆ ಹೇಳಬೇಕು ಅಂತಾದರೆ ಈ ಥರ ಕಾನ್ಸೆಪ್ಟು ಮನೆಯಲ್ಲೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ಮನೆಯಲ್ಲೂ ಒಂದೊಂದು ಒಪಿನಿಯನ್ ಇರುತ್ತೆ, ಎಲ್ಲರೂ ಒಪಿನಿಯನ್ನು ಸೇಮ್ ಆಗಿರಲ್ಲ. ಸೊ ಹಾಗೆ ನಮ್ಮ ಮನೇಲೂ ಅಷ್ಟೇ, ಒಬ್ಬರು ಒಪಿನಿಯನ್ ಬೇರೆ ಇರುತ್ತೆ, ಇನ್ನೊಬ್ಬರು ಒಪಿನಿಯನ್ ಬೇರೆ ಇರುತ್ತೆ. ಗಂಡ ಹೆಂಡ್ತಿಲೂ ಅಷ್ಟೇ, ಯಾವತ್ತೂ ಒಪಿನಿಯನ್ ಸೇಮ್ ಇರಲ್ಲ. ಸೊ ಆ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಇದ್ದು ನಾವು ಹೆಂಗೆ ಬಾಳ್ತೀವಿ, ಹೆಂಗೆ ನಮ್ಮ ಜೀವನ ಇರುತ್ತೆ ಅನ್ನೋದೇ ನಮ್ಮ ಸೀರಿಯಲ್ಲು. ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಪ್ರತಿದಿನ ರಾತ್ರಿ 8 ಗಂಟೆಗೆ. ಕೊನೆಯ ಮಗಳು ಚಿನ್ನು ಪಟಾಕ, ಈ ವಿಚಾರ ಹೇಗಿದೆ ಅಂತಂದ್ರೆ ಇವ್ರು ಎಲ್ಲ ಜಂಜಾಟದ ಮಧ್ಯೆ ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಡುವಂತ ಪಾತ್ರ ನಿಮ್ದು. ನಿಮ್ಮನ್ನ ನೋಡೋಕೆ ಎಷ್ಟೋ ಜನ ಹುಡುಗರು ಕಾಯ್ತಿದ್ದಾರೆ ಪಾತ್ರವಾಗಿ. ಓಕೆ, ಅವರಿಗೆಲ್ಲ ಹೇಳಕ್ ಇಷ್ಟಪಡ್ತೀನಿ. ಕರೆಕ್ಟ್, ನೀವು ಕರೆಕ್ಟಾಗಿ ಹೇಳಿದ್ದೀರಾ. ಎಲ್ಲ ಎಂಟರ್ಟೈನಿಂಗು ನಂದು ಒಬ್ಳುದೇ ಅಲ್ಲ, ಎಲ್ಲ ಕ್ಯಾರೆಕ್ಟರಲ್ಲೂ ತುಂಬ ಎಂಟರ್ಟೈನಿಂಗ್ ಆಗಿದೆ. ಒಂದು ಫನ್ ಬೇಸ್ಡ್ ಫ್ಯಾಮಿಲಿ ಓರಿಯೆಂಟೆಡ್ ಸೀರಿಯಲ್ ಆಗಿರುತ್ತೆ. ಎಲ್ಲರೂ ಎಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರು, ಒಂದೊಂದು ಕ್ಯಾರೆಕ್ಟರ್ ಒಬ್ರೊಬ್ರು ಹೆಂಗೆ ಕಷ್ಟಪಟ್ಟು ಅದನ್ನು ಪ್ಲೇ ಮಾಡಿದ್ದೀವಿ ಅಂತ ನೀವು ನೋಡ್ಬೋದು. ಎಲ್ಲರಿಗೂ ಇಷ್ಟ ಆಗುತ್ತೆ, ನೀವೂ ಎಂಜಾಯ್ ಮಾಡ್ತೀರಾ. ಸೊ ತಪ್ಪದೆ ಇದೇ ಮಂಗಳವಾರ 27ನೇ ತಾರೀಕು 8 ಗಂಟೆಗೆ ಗೌರಿ ಕಲ್ಯಾಣ ನೋಡಬೇಕು, ಕಲರ್ಸ್ ಕನ್ನಡ. ಮತ್ತೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಆದಷ್ಟು ಬೇಗ 100 days 1000 days ಆಗಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅವಾಗ ಹುಡುಗರನ್ನ ಬೀಟ್ ಹಾಕಕ್ಕೆ ಕಳಿಸ್ತಾ ಇರ್ತೀನಿ ನಿಮ್ಮ ಮನೆ ಹತ್ರ. 8 ಗಂಟೆಗೆ ಕಳಿಸ್ತೀನಿ. ಎಸ್ ವೀಕ್ಷಕರೇ, ಇದಿಷ್ಟು ಗೌರಿ ಕಲ್ಯಾಣ ಸೀರಿಯಲ್ ತಂಡದ ಜೊತೆಗಿನ ಮಾತಾಗಿತ್ತು. ಇನ್ನಷ್ಟು ಕಿರುತೆರೆಯ ಮತ್ತು ಬೆಳ್ಳಿತೆರೆಯ ವಿಚಾರಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನಾನು ಸಂದೀಪ್ ಶ್ರೀನಿವಾಸ್ ಹೆಚ್ಚಿಸ್ತೀನಿ. ಇದು ನ್ಯಾಷನಲ್ ಟಿವಿ. ನನ್ನ ಜೊತೆ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಸಂದೀಪ್ ಶ್ರೀನಿವಾಸ್. ನಮಸ್ಕಾರ.